ಸ್ನೇಹಿತರೆ ನಮಸ್ಕಾರ. ಅನ್ವೇಷಣೆ ಯುಗದ ಕುತೂಹಲ ಜಗತ್ತಿಗೆ ನಿಮಗೆಲ್ಲರಿಗೂ ಸಹ ಸ್ವಾಗತ. ಇವತ್ತಿನ ನಾವು 8ನೇ ತರಗತಿಯ ವಿಜ್ಞಾನ ಅಧ್ಯಾಯಗಳು ಏನು ಹೊಸ ಪಠ್ಯಕ್ರಮ ಇದೆಯೋ ಅದಕ್ಕೆ ಸಂಬಂಧಪಟ್ಟಂತೆ ವಿಜ್ಞಾನದ ಹೊಸ ಒಂದು ಪಾಠಗಳನ್ನ ಪ್ರಾರಂಭ ಮಾಡ್ತಾ ಹೋಗ್ತೇವೆ. ನೋಡಿ, ನಿಮ್ಗೆ ಒಂದು ವಿಷಯನ ಸರಿಯಾಗಿ ಅರ್ಥ ಮಾಡ್ಕೊಳ್ಳಿ. ಈ ಪಾಠಗಳನ್ನ ಏನ್ ಕೊಟ್ಟಿದ್ದಾರೋ ಇದು ಸಂಪೂರ್ಣವಾಗಿ ಮಕ್ಕಳಿಗೆ ಒಂದು ಹೊಸ ಸಂಶೋಧನೆಗಳಿಗೆ ಸಂಬಂಧಪಟ್ಟಂತೆ ಹೊಸ ಪ್ರಶ್ನೆಗಳನ್ನ ಕೇಳುವುದು, ಹೊಸ ಪ್ರಯೋಗಗಳನ್ನ ಮಾಡುವಂತದ್ದು, ಹೊಸ ಅನ್ವೇಷಣೆಗಳನ್ನ ಮಾಡುವಂತದ್ದು ಆಧಾರಿತ ಕೊಟ್ಟಿದ್ದಾರೆ. ಇನ್ನ ಈ ಅಧ್ಯಯನ ಒಂದು ಏನಿದೆಯೋ ನೋಡಿ, ಈಗ ಒಂದು ವಿಷಯವನ್ನ ನಾವು ಹೇಗೆ ಬೇಕಾದ್ರೂ ವಿಶ್ಲೇಷಣೆ ಮಾಡಬಹುದು. ಸೊ ನೋಡಿ, ಒಂದೇ ಈಗ ಫಾರ್ ಎಕ್ಸಾಂಪಲ್ ಈಗ ಒಂದು ಹೂವು ಅಂತಂದ್ರೆ ಓಕೆ, ಅದು ಕೆಂಪು ಬಣ್ಣದಲ್ಲಿದೆ ಅನ್ನೋದನ್ನ ಒಂದೇ ರೀತಿಯಾಗಿ ಹೇಳ್ಬಿಡ್ಬೋದು. ಆದ್ರೆ ಒಬ್ಬ ಕವಿ ಕೊಟ್ಟಾಗ ಹೇಗೆ ಹೇಳ್ತಾನೆ, ಅದನ್ನ ಹೇಗೆ ವಿಶ್ಲೇಷಣೆ ಮಾಡ್ತಾನೆ ಅದಲ್ವಾ. ಸೊ ಒಬ್ಬೊಬ್ಬರ ಕೈಯಲ್ಲಿದ್ದಾಗ ಅದ್ರ ಒಂದು ಮಹತ್ವ ಬೇರೆ ರೀತಿಯಾಗಿ ಆಗುತ್ತೆ. ಅದೇ ರೀತಿಯಾಗಿ ನೋಡಿ, ಈಗ ಈ 8ನೇ ತರಗತಿಯ ವಿಜ್ಞಾನ ಪಠ್ಯಪುಸ್ತಕ ಎನ್ನುವಂಥದ್ದು ಏನಿದೆಯೋ, ಈ ಮೊದಲನೇ ಪಾಠ ಇದೆ ವಿಜ್ಞಾನದ ಸಂಶೋಧಕ ಜಗತ್ತನ್ನ ಅನ್ವೇಷಿಸುವುದು ಎನ್ನುವಂಥದ್ದು. So ಏನಕ್ಕೆ ಈ ಪಾಠವನ್ನ ಕೊಟ್ಟಿದ್ದಾರೆ? ಇದರಿಂದ ನಮ್ಗೆ ಏನಾದ್ರೂ ಅಂಕಗಳು ಬರ್ತಾವ? ಖಂಡಿತವಾಗ್ಲೂ ಒಂದೇ ಒಂದು ಅಂಕವೂ ಬರೋದಿಲ್ಲ. ಆದ್ರೆ ಏನಕ್ಕೆ ಕೊಟ್ಟಿದ್ದಾನೆ ನೋಡಿ, ನಮ್ಗೆ ಹಿಂದೆ 8ನೇ ತರಗತಿ ಪಠ್ಯಪುಸ್ತಕ ಎನ್ನುವಂಥದ್ದು ಇತ್ತು. ಆ ಪಠ್ಯಪುಸ್ತಕದಲ್ಲಿ ನಮ್ಗೆ ಏನ್ ಕೊಡ್ತಾ ಇದ್ರು, ಒಂದು ಪರಿವಿಡಿಯನ್ನ ಕೊಡ್ತಾ ಇದ್ರು. ನೋಡಿ, ಇಲ್ಲಿ ಕೊಟ್ಟಿದ್ದಾರೆ ಪರಿವಿಡಿ ಎನ್ನುವಂಥದ್ದು. ಪರಿವಿಡಿಯಲ್ಲಿ ಏನ್ ನಮ್ಗೆ ಗೊತ್ತಾಗ್ತಾ ಇತ್ತು ನೋಡಿ, ಆ ಒಂದು ಪಠ್ಯಪುಸ್ತಕದಲ್ಲಿ ಆ ಒಂದು ಭಾಗದಲ್ಲಿ ಎಷ್ಟು ಪಾಠಗಳಿದಾವೆ. ಈಗ ನೀವು ಇಲ್ಲಿ ಗಮನಿಸಬಹುದು, ಈ ಪರಿವಿಡಿಯಲ್ಲಿ ಒಟ್ಟು 7 ಅಧ್ಯಾಯಗಳಿದಾವೆ ಅಂತ ನಮ್ಗೆ ಗೊತ್ತಾಗುತ್ತೆ. ಹಾಗಾದ್ರೆ ವಿಜ್ಞಾನ ಸಂಶೋಧಕ ಜಗತ್ತನ್ನ ಅನ್ವೇಷಿಸುವಂತ ಮೊದಲನೇ ಪಾಠವನ್ನ ಏನಕ್ಕೆ ಕೊಟ್ಟಿದ್ದಾನೆ? ಅದರಿಂದ ನಮ್ಗೆ ಯಾವುದೇ ಅಂಕಗಳು ಬರೋದಿಲ್ಲ. ನಾವ್ ಯಾಕೆ ಓದ್ಬೇಕು ನೋಡಿ, ಇದು ಸಂಪೂರ್ಣವಾಗಿ ಒಂದು ಪಠ್ಯಪುಸ್ತಕ ಹೇಗಿದೆ, ಆ ಪಠ್ಯಪುಸ್ತಕ ಹೊಸ ರೀತಿಯಾಗಿರ್ತವೆ ಒಂದು ಪಠ್ಯಪುಸ್ತಕವನ್ನ ಯಾವ ರೀತಿಯಾಗಿ ಅನ್ವೇಷಣೆ ಮಾಡಬೇಕು ನೀವು ಎನ್ನುವಂಥದ್ದು, ಯಾವ ರೀತಿ ಕಲಿಬೇಕು ಎನ್ನುವಂಥದ್ದು ಇಲ್ಲಿ ಕೊಟ್ಟಿದ್ದಾರೆ. ನೋಡಿ, ಅದನ್ನ ಸ್ವಲ್ಪ ಇಂಟ್ರೊಡಕ್ಷನ್ ಆಗಿ ನಾನು ಕೊಡ್ತೀನಿ. ವಿಜ್ಞಾನ ಜಗತ್ತಿನೊಳಗೆ ಕುತೂಹಲದೊಂದಿಗೆ ನಮ್ಮ ಪಯಣ 8ನೇ ತರಗತಿಯಲ್ಲೂ ಮುಂದುವರಿಯುತ್ತದೆ. ಈಗಾಗಲೇ ನಾನು 6ನೇ ತರಗತಿಯ ಪಠ್ಯಪುಸ್ತಕ ನಾನು ವಿವರಣೆ ಮಾಡಿದೆ, ನೀವು ಅಲ್ಲಿ ಗಮನಿಸಿ ನೋಡ್ಬೋದು. ಅದೇ ರೀತಿಯಾಗಿ 7ನೇ ತರಗತಿಯ ಪಠ್ಯಕ್ರಮವು ಬದಲಾಗಿದೆ. ಈಗ 8ನೇ ತರಗತಿಯ ಒಂದು ಅನ್ವೇಷಣಾ ಜಗತ್ತಿಗೂ ಸಹ ನಾವು ಮುಂದಡಿ ಇಡ್ತಾ ಇದ್ದೇವೆ ಅಂತ ಹೇಳ್ತಿದ್ದಾರೆ. ಈಗಾಗಲೇ 6ನೇ ತರಗತಿ ತಿಳಿಸಿದಂತೆ ಅನ್ವೇಷಣೆ ಅಂತಂದ್ರೆ ಏನು? ಅನ್ವೇಷಣೆ ಅಂತಂದ್ರೆ ಏನನ್ನಾದ್ರೂ ನೋಡಿದ ತಕ್ಷಣ ಸರಳ ಪ್ರಶ್ನೆಗಳನ್ನ ಕೇಳೋದಕ್ಕಿಂತ ಹೆಚ್ಚಿನ ವ್ಯಾಪ್ತಿಯುಳ್ಳದ್ದು ಅಂತ. ಫಾರ್ ಎಕ್ಸಾಂಪಲ್, ಈಗ ನಾನು ಇಲ್ಲೊಂದು ಎಕ್ಸಾಂಪಲ್ ನ ಕೊಡ್ತೀನಿ. ಸೊ ಅಮ್ಮ ಒಂದು ಅಕ್ಕಿ ಹಿಟ್ಟನ್ನ ಹಾಕಿಟ್ಟಿರ್ತಾರೆ. ಸೊ ರಾತ್ರಿ ಅಕ್ಕಿ ಹಿಟ್ಟನ್ನ ರುಬ್ಬಿಟ್ಟಿರ್ತಾರೆ. ಸೊ ಬೆಳಗ್ಗೆ ಅಷ್ಟೊಳಗದು ದೋಸೆ ಹಿಟ್ಟು ಆಗಿರುತ್ತೆ. ಸೊ ಮೊದ್ಲಿಗೆ ಏನ್ ಕೇಳುತ್ತೆ ಮಗು, ಯಾಕೆ ಆ ರೀತಿಯಾಗಿ ಆಯ್ತು, ಸೊ ಹೇಗಾಯ್ತು, ಸೊ ಈ ರೀತಿ ಪ್ರಶ್ನೆಗಳನ್ನ ಸಾಮಾನ್ಯವಾಗಿ ಕೇಳುತ್ತೆ. ಅದಾದ್ಮೇಲೆ ಇನ್ನೂ ಹೆಚ್ಚಿನ ಪ್ರಶ್ನೆಗಳನ್ನ ಕೇಳುತ್ತೆ, ಅಮ್ಮ ಅಕ್ಕಿ ಹಿಟ್ಟಿನ ಜೊತೆಗೆ ಇನ್ನ ಏನಾದ್ರು ಬೆರೆಸ್ತಾ ಇದ್ದಾರಾ, ರಾತ್ರಿ ಎಲ್ಲ ಏನಾದ್ರು ಅಲ್ಲಿ ಒಂದು ಪ್ರಕ್ರಿಯೆಗಳಾಗ್ತಾವ, ಈ ರೀತಿಯಾಗಿ ಹಲವಾರು ಒಂದು ಪ್ರಶ್ನೆಗಳನ್ನ ಕೇಳುತ್ತೆ. ಕೇವಲ ಇಲ್ಲಿ ಅದು ಒಂದೆರಡು ಪ್ರಶ್ನೆಗಳನ್ನ ಕೇಳಿ ಸುಮ್ಮನೆ ಆಗ್ತಾ ಇಲ್ಲ, ಅನ್ವೇಷಣೆ ಮಾಡ್ತಾ ಇದೆ, ಹೊಸದಾಗಿ ಏನಾದ್ರು ಕಂಡುಹಿಡಿಯಕ್ಕೆ ಪ್ರಯತ್ನ ಪಡ್ತಾ ಇದೆ. ಅಂತಹ ಒಂದು ಜಗತ್ತಿನಲ್ಲಿ ನಾವಿದ್ದೇವೆ. ಸೊ ಇವತ್ತು ನಾವು ತಿಳ್ಕೊಳ್ಳುವಂತ ಒಂದು ಪ್ರತಿಯೊಂದು ವಿಷಯಗಳು ಸಹ ಅದೇ ರೀತಿಯಾಗಿದ್ದಾವೆ. ನಾನು ಯಾಕೆ ಈ ರೀತಿಯಾಗಿ ಈ ಒಂದು ಪಾಠ ತುಂಬಾ ಅದ್ಭುತವಾಗಿದೆ ಅಂತ ನಾನು ಹೇಳಿದೆ ಅಂತಂದ್ರೆ ನೋಡಿ, ಇದ್ರಲ್ಲಿ ನಾವು ತಿಳ್ಕೊಳ್ಳೋದೇನು ಇಲ್ಲ. ಆದ್ರೆ ನೋಡಿ, ಇಲ್ಲಿ ಈ ಪುಸ್ತಕದಲ್ಲಿ ಪ್ರತಿ ಪುಟದಲ್ಲಿ ಏನಿದೆ, ಪ್ರತಿ ಪುಟವನ್ನ ನಾವು ತಿರುವಾಕ್ದಾಗ ಏನಿದೆ, ಆ ಪುಸ್ತಕದ ಒಂದು ಮೇಲ್ತುದಿಯಲ್ಲಿ ಆ ಅಂಡರ್ಲೈನ್ಸ್ ಹೇಗಿದಾವೆ, ಆ ಸಾಲುಗಳು ಹೇಗಿದಾವೆ, ಪ್ರತಿಯೊಂದನ್ನು ಈ ಒಂದು ಮೊದಲನೇ ಪಾಠದಲ್ಲಿ ಕೊಟ್ಟಿದ್ದಾರೆ. ನೋಡಿ, ಇಲ್ಲಿ ಕೊಟ್ಟಿದ್ದಾರೆ, ದೈನಂದಿನ ಜಗತ್ತಿನ ಬದುಕಿನಲ್ಲಿ ಗಮನಿಸುವಂತ ಇಟ್ಟು ಏಕೆ ಉಬ್ಬುತ್ತದೆ ಎಂಬುದನ್ನ ಆರಂಭಿಸಿ ಭೂಮಿ ಮತ್ತೆ ಅದರಿಂದ ಆಚೆಗೆ ಇರುವಂತಹ ರಹಸ್ಯಗಳ ಬಗ್ಗೆ ನಾವು ಇದರಲ್ಲಿ ತಿಳ್ಕೊಳ್ತೀವಿ. ಜಗತ್ತು ಬೆಚ್ಚಗಾಗುತ್ತಿದೆಯೇ ಎಂಬಲ್ಲಿಯವರೆಗೂ ವಿಶಾಲ ವ್ಯಾಪ್ತಿಯನ್ನು ಹೊಂದಿರುವಂತಹ ವಾಸ್ತವ ಜಗತ್ತಿನ ಸಮಸ್ಯೆಗಳ ಬಗ್ಗೆ ನಾವು ಅನ್ವೇಷಣೆ ಮಾಡ್ತೀವಿ, ಅದಕ್ಕೆ ಪರಿಹಾರಗಳನ್ನು ಹುಡುಕೊಳ್ತೀವಿ, ಯಾವ ರೀತಿಯಾಗಿ ನಾವು ಬದುಕಬೇಕು ಎನ್ನುವಂಥದ್ದು. ಮೊದಲನೇ ಪುಟದಲ್ಲಿ ಕೊಟ್ಟಿರುವಂತದ್ದು ಈ ಪುಸ್ತಕದಲ್ಲಿ ಪುಟ ಹೇಗಿದೆ, ಮೇಲ್ತುದಿಗಳು ಹೇಗಿದಾವೆ, ಅವುಗಳ ಸಾಲುಗಳು ಹೇಗಿದಾವೆ ಅನ್ನೋದನ್ನ ಕೊಟ್ಟಿದ್ದಾರೆ. ಇನ್ನು ನೋಡಿ, ಈ ಪಾಠದಲ್ಲಿ ಮುಂದಕ್ಕೆ ಏನ್ ಕೊಟ್ಟಿದ್ದಾರೆ ಅಂತಂದ್ರೆ, ನೀವೇನ್ ಪರಿವಿಡಿ ನೋಡಿದ್ರಲ್ವಾ, ಆ ಪರಿವಿಡಿಗೆ ಸಂಬಂಧಪಟ್ಟಂತೆ ಬಹಳ ಉಪಯುಕ್ತ, ತುಂಬಾ ಚೆನ್ನಾಗಿ ಏನ್ ಮಾಡಿದ್ದಾರೆ ಅಂತಂದ್ರೆ ಒಂದೊಂದು ಪಾಠವನ್ನ ಇಂಟ್ರೊಡಕ್ಷನ್ ಮಾಡಿದ್ದಾರೆ. ನೀವಿಲ್ಲಿ ಗಮನಿಸ್ತಾ ಹೋಗ್ಬೋದು. ಸೊ ಮೊದಲನೇ ಪಾಠ ನಮ್ಗೆ ಇರುವಂತದ್ದೇನು, ವಿಜ್ಞಾನ ಸಂಶೋಧಕನ ಜಗತ್ತು ಅನ್ವೇಷಿಸುವುದು ಎನ್ನುವಂಥದ್ದು. ಸೊ ಇದಕ್ಕೆ ಸಂಬಂಧಪಟ್ಟಂತೆ ಅನ್ವೇಷಣೆಗೆ ಕೆಲವೊಂದಿಷ್ಟು ವಿಷಯಗಳೇನಿದಾವೆ ಅದಕ್ಕೆ ಮೊದಲನೇ ಪುಟದಲ್ಲಿ ಕೊಟ್ಟಿದ್ದಾನೆ. ಅನ್ವೇಷಣೆ ಅಂತಂದ್ರೆ ಏನು ಅನ್ನೋದ್ರ ಬಗ್ಗೆ ಸಂಪೂರ್ಣ ಕೊಟ್ಟಿದ್ದಾರೆ. ಇನ್ನ ಉಳಿದಂತೆ ನೀವು ಇಲ್ಲಿ ಪರಿವಿಡಿಯನ್ನ ಗಮನಿಸಿ ನೋಡಿ. ನೆಕ್ಸ್ಟ್ ಇರುವಂತದ್ದೇನು, ಅಗೋಚರ ಜೀವ ಜಗತ್ತು. ಅಗೋಚರ ಜೀವ ಜಗತ್ತು ಅಂದ್ರೆ ಏನರ್ಥ, ಸೂಕ್ಷ್ಮ ಜೀವಿಗಳ ಬಗ್ಗೆ. ಈ ಸೂಕ್ಷ್ಮ ಜೀವಿಗಳಿಂದ ಮತ್ತೆ ಆರೋಗ್ಯಕ್ಕೆ ಸಂಬಂಧಪಟ್ಟಂತೆ ಕೆಲವೊಂದಿಷ್ಟು ಆರೋಗ್ಯಕ್ಕೆ ಸಂಬಂಧಪಟ್ಟಂತೆ ಇದೆ. ಅದನ್ನು ಹೇಗೆ ಲಿಂಕ್ ಮಾಡಿದ ಅನ್ನೋದನ್ನ ಇಲ್ಲೊಂದ್ಸಲ ಗಮನಿಸಿ ನೋಡಿ, ಗೊತ್ತಾಗುತ್ತೆ ನಿಮ್ಗೆ. ನೋಡಿ, ಇಲ್ಲಿ ನಮ್ಮ ಅನ್ವೇಷಣೆಯ ಸಾಹಸಭರಿತ ಯಾನವು ಬರಿಗಣ್ಣಿಗೆ ನಮಗೆ ಗೋಚರಿಸದ ಚಿಕ್ಕ ಸೂಕ್ಷ್ಮ ಜೀವಿಗಳಿಂದ ಆರಂಭಿಸ್ತೇವೆ. ನೋಡಿ, ಈ ಅಂದ್ರೆ ನಮಗ್ ಗೊತ್ತೇ ಇರುವಂತಹ ಅನ್ವೇಷಣೆ, ಗೊತ್ತಿಲ್ಲದ ವಿಷಯಗಳನ್ನ ನಾವು ಯಾವ್ದು ಸ್ಟಾರ್ಟ್ ಮಾಡ್ತಾ ಇದೀವಿ, ಸೂಕ್ಷ್ಮ ಜೀವಿಗಳಂದ್ರೆ ಇದರ ಅರ್ಥ ಏನು, ನಾವು ಮೊದಲನೇ ಪಾಠದಲ್ಲಿ ಸೂಕ್ಷ್ಮ ಜೀವಿಗಳ ಬಗ್ಗೆ ತಿಳ್ಕೊಳ್ತೀವಿ ಅಂತ ಅರ್ಥ. ನಾವು ನಿರ್ಲಕ್ಷಿಸಲಾಗದ ವಿಶಾಲ ವ್ಯಾಪ್ತಿಯ ಸವಾಲುಗಳವರೆಗೆ ನಮ್ಮನ್ನ ಕರೆದೊಯ್ಯುತ್ತದೆ. ಈ ಸೂಕ್ಷ್ಮ ಜೀವಿಗಳಿಂದ ನಮಗೆ ಏನು ಉಪಯೋಗ ಇಲ್ಲ, ನಾವು ಅದರೊಂದಿಗೆ ಹೇಗೆ ವಾಸ ಮಾಡ್ತಾ ಇದೀವಿ, ಪ್ರತಿಯೊಂದರ ಬಗ್ಗೆ ನಾವೆಲ್ಲ ತಿಳ್ಕೊಳ್ತೀವಿ. ನಾವು ಒಂದು ಹನಿ ನೀರಿನಷ್ಟು ಚಿಕ್ಕ ವಸ್ತುವನ್ನು ಪರೀಕ್ಷಿಸುವುದರ ಮೂಲಕ ಪ್ರಾರಂಭಿಸುತ್ತಿದ್ದೇವೆ. ಅಂತಂದ್ರೆ ಒಂದು ಸಣ್ಣ ನೀರಿನ ಹನಿಯಲ್ಲಿ ಎಷ್ಟು ರೀತಿ ಯಾವ ರೀತಿಯಾಗಿ ಸೂಕ್ಷ್ಮ ಜೀವಿಗಳು ಇರ್ತವೆ ಅನ್ನೋದು ತಿಳ್ಕೊಂಡು ಅದರ ಜೊತೆಗೆ ಇಡೀ ಒಂದು ವಿಶ್ವದಲ್ಲಿ ಯಾವ ರೀತಿಯೆಲ್ಲ ಸೂಕ್ಷ್ಮ ಜೀವಿಗಳು ಇದಾವೆ ಅನ್ನುವಂಥದ್ರ ಬಗ್ಗೆ ನಾವು ತಿಳ್ಕೊಳ್ತೀವಿ. ಜೊತೆಗೆ
ಇದರಿಂದ ನಮಗೆ ಔಷಧಿಗಳನ್ನು ತಯಾರಿಸ್ಕೊಳ್ಳೋಕಾಗಿರ್ಬೋದು, ಇದರಿಂದ ನಮ್ಗೆ ಏನೆಲ್ಲ ಹಾನಿಕಾರಕ ಆಗುತ್ತೆ, ಯಾವೆಲ್ಲ ಸೋಂಕುಗಳನ್ನು ಉಂಟು ಮಾಡಬಲ್ಲವು ಎನ್ನುವಂಥದ್ರ ಬಗ್ಗೆ ನಾವು ತಿಳ್ಕೊಳ್ತೀವಿ. ಅದಾದ ಮೇಲೆ ನಮ್ಮ ದೇಹದ ಆರೋಗ್ಯವಾಗಿರೋ ಏನ್ ಮಾಡಬೇಕು ನೋಡಿ. ನಾವು ಇಲ್ಲಿಂದ ಎಲ್ಲಿಗೆ ಮೂವ್ ಆಗ್ತಾ ಇದೀವಿ, ಇದು 2ನೇ ಪಾಠ. ಆರೋಗ್ಯ ಅನನ್ಯತೆ ಅಂತ ಒಂದು ಪಾಠ ಇದೆ, ಇಲ್ಲಿ ಗಮನಿಸಿ ನೋಡ್ಬೇಕಾದ್ರೆ ನೀವು. ಎಸ್ ನೋಡಿ, ಅದಕ್ಕೆ ಸಂಬಂಧಪಟ್ಟಂತೆ ಆರೋಗ್ಯ ಅನನ್ಯ ನಿಧಿ ಅನ್ನೋ ಒಂದು ಪಾಠವನ್ನ ಇಟ್ಟಿದ್ದಾನೆ. ಅಂದ್ರೆ ಈ ಸೂಕ್ಷ್ಮ ಜೀವಿಗಳ ಬಗ್ಗೆ ತಿಳ್ಕೊಂಡ ತಕ್ಷಣ ನಾವೇನ್ ಮಾಡ್ತೀವಿ, ಈ ಒಂದು ಆರೋಗ್ಯದ ಬಗ್ಗೆ ಚರ್ಚೆ ಮಾಡ್ತೀವಿ. ಆರೋಗ್ಯ ಏನು, ಯಾಕೆ ಬೇಕು, ಈ ಸೋಂಕುಗಳ ವಿರುದ್ಧ ನಾವು ಹೇಗೆ ಹೋರಾಡ್ತೇವೆ, ಆ ಒಂದು ಪೌಷ್ಟಿಕ ಆಹಾರ, ವ್ಯಾಯಾಮ, ಔಷಧಿಗಳು ನಮ್ಮ ಒಂದು ಜೀವನದಲ್ಲಿ ಎಷ್ಟು ಪ್ರಮುಖ ಪಾತ್ರವನ್ನು ವಹಿಸ್ತವೆ ಅನ್ನೋದ್ರ ಬಗ್ಗೆ ನಾವಲ್ಲಿ ತಿಳ್ಕೊಳ್ತೀವಿ. ಇಂದಿನ ಜಗತ್ತಿನಲ್ಲಿ ವಿಜ್ಞಾನವು ನಮ್ಮ ಜೀವನವನ್ನು ಸುಧಾರಿಸುವಲ್ಲಿ ಇನ್ನೂ ಪ್ರಮುಖ ಪಾತ್ರ ವಹಿಸುತ್ತದೆ. ನೀವು ಇನ್ನೂ ಒಂದು ಸ್ವಲ್ಪ ವಿಶ್ಲೇಷಣೆ ಮಾಡಿ ನೋಡಿ. ನಾನಿಲ್ಲಿ ಏನಕ್ಕೆ ಕಲರ್ಫುಲ್ ಆಗಿ ಕೊಟ್ಟಿದ್ದೀನಿ ಅಂತಂದ್ರೆ, ನಾನು ಕಲರ್ಫುಲ್ ಆಗಿ ಕೊಟ್ಟಿರೋದೆಲ್ಲವೂ ಸಹ ಒಂದೊಂದು ಪಾಠಕ್ಕೆ ಸಂಬಂಧಪಟ್ಟಿರೋದು. ಫಾರ್ ಎಕ್ಸಾಂಪಲ್ ನೀವು ಇಲ್ಲಿ ಗಮನಿಸಿ ನೋಡ್ಬೋದು, ಇಲ್ಲಿ ಯೆಲ್ಲೋ ಮತ್ತೆ ಗ್ರೀನ್ ಅಲ್ಲಿ ಕೊಟ್ಟಿರುವಂತದ್ದು ಮೊದಲನೇ ಪಾಠಕ್ಕೆ ಸಂಬಂಧಪಟ್ಟಿರುವಂತದ್ದು. ಇನ್ನ 2ನೇ ಪಾಠಕ್ಕೆ ಸಂಬಂಧಪಟ್ಟಿರುವಂತದ್ದು ಇದು ಆರೋಗ್ಯ ಅನನ್ಯ ನಿಧಿ ಅನ್ನೋದು. ಅದಾದ್ಮೇಲೆ ಬರುವಂತ ಪಾಠ ನೋಡಿ, ಇಲ್ಲಿ ಪಿಂಕ್ ಕಲರ್ ಕೊಟ್ಟಿದ್ದೀನಲ್ವಾ, ಇದು ನೆಕ್ಸ್ಟ್ ಪಾಠಕ್ಕೆ ಸಂಬಂಧಪಟ್ಟಿರುವಂತದ್ದು. ನೋಡಿ, ನಮಗೆ ಕೇವಲ ಆರೋಗ್ಯ ಒಂದಿದ್ರೆ ಸಾಲದು. ನಮ್ಮ ಜೀವನವನ್ನು ಸುಧಾರಿಸ್ಕೋಬೇಕು ಅಂತಂದ್ರೆ ನಮ್ಮ ಜೀವನದಲ್ಲಿ ಇನ್ನೂ ಹಲವಾರಷ್ಟು ಕೆಲವೊಂದಿಷ್ಟು ಉಪಕರಣಗಳು ನಮಗೆ ಅವಶ್ಯಕ ಇರುತ್ತೆ. ಫಾರ್ ಎಕ್ಸಾಂಪಲ್, ನಾನು ಇವತ್ತು ಚೆನ್ನಾಗಿ ಆಹಾರ ಸೇವಿಸಿದ್ರೆ ಅಂದ್ರೆ ನಮಗೆ ನಾವು ದಿನಪೂರ್ತಿ ಆಗಿರಲ್ಲ. ನಾವು ಆ ಸಂದರ್ಭದಲ್ಲಿ ನಮ್ಮ ಮನೆಯಲ್ಲಿ ನಾವು ಒಂದು ಮೊಬೈಲ್ ಅನ್ನ ಯೂಸ್ ಮಾಡ್ತೀವಿ. ಅದೇ ರೀತಿಯಾಗಿ ನಾವು ಒಂದು ಬದುಕಬೇಕು ಅಂದ್ರೆ ನಮಗೆ ಕೆಲವೊಂದಿಷ್ಟು ವಿದ್ಯುತ್ ಉಪಕರಣಗಳನ್ನ ಬಳಸ್ತೀವಿ. ಅದ್ರ ಜೊತೆಗೆ ನಾವು ಜೀವನ ಮಾಡ್ತಾ ಇರ್ತೀವಿ. ಸೊ ಅವುಗಳ ಬಗ್ಗೆನೂ ನಾವು ಚರ್ಚೆ ಮಾಡ್ತೀವಿ. ಉದಾಹರಣೆಗೆ, ನಮ್ಮ ಜೀವನವನ್ನು ಸುಲಭಗೊಳಿಸಲು ನಾವು ವಿದ್ಯುತ್ ಪ್ರವಾಹವನ್ನ ಹಲವು ರೀತಿಯಲ್ಲಿ ಬಳಸುತ್ತೇವೆ. ನಮ್ಮನ್ನ ಬೆಚ್ಚಗೆ ಇಡೋದಕ್ಕೆ ಹೀಟರ್ಗಳನ್ನ ಬಳಸ್ತೀವಿ, ಮತ್ತೆ ಕಾಂತೀಯ ಪರಿಣಾಮಗಳಿಗೆ ಸಂಬಂಧಪಟ್ಟಂತೆ ಕೆಲವೊಂದಿಷ್ಟು ಉಪಕರಣಗಳನ್ನ ಬಳಸ್ತೀವಿ. ಸೊ ಈ ವಿದ್ಯಮಾನಗಳು ಮೂಲಭೂತ ಬಲಗಳನ್ನ ಅವಲಂಬಿಸಿವೆ. ನೋಡಿ ಎಷ್ಟು ಚೆನ್ನಾಗಿದೆ ಲಿಂಕ್ ಮಾಡಿದ್ದಾನೆ ಅಂತ. ನೋಡಿ, ಅವರು ವಿದ್ಯುತ್ ಉಪಕರಣಗಳು ಮತ್ತೆ ಕಾಂತಗಳನ್ನ, ಅದಕ್ಕೆ ಸಂಬಂಧಪಟ್ಟಂತೆ ಒಂದು ಪಾಠ ಇದೆ. ಆ ಪಾಠದಿಂದ ಮತ್ತೆ ಯಾವ್ದಕ್ಕೆ ಲಿಂಕ್ ಕೊಡ್ತಿದ್ದಾನೆ, ಬಲ ಎನ್ನುವಂತ ಒಂದು ಪಾಠ ಇದೆ, ಬಲಗಳಿಗೆ ಒಂದು ಪಾಠ ಲಿಂಕ್ ಕೊಡ್ತಾ ಇದ್ದಾನೆ. ಇವೆಲ್ಲವೂ ಬಲಗಳನ್ನ ಅವಲಂಬಿಸಿವೆ. ಮುಂದಿನ ಇದ್ರಲ್ಲಿ ಏನ್ ಮಾಡ್ತೀವಿ, ಅದರಿಂದ ವಿದ್ಯುತ್ ಶಕ್ತಿಯು ಕೆಲಸ ಮಾಡುವುದನ್ನು ನೋಡಿದ ನಂತರ ವಸ್ತುಗಳು ವೇಗವರ್ಧಿಸುವ, ನಿಧಾನಗೊಳಿಸುವ, ದಿಕ್ಕನ್ನ ಬದಲಾಯಿಸುವ ಬಲಗಳಿಂದ ಆರಂಭಿಸಿ ಬಲಗಳ ಬಗ್ಗೆ ಅಧ್ಯಯನ ಮಾಡ್ತೇವೆ. ಅಂತಂದ್ರೆ ನಾವು ಒಂದಕ್ಕೊಂದು ಲಿಂಕ್ ಅನ್ನ ಹೊಂದಿದ್ದೇವೆ ಅನ್ನುವಂಥದ್ದು ಅಷ್ಟೇ. ನಾವಿಲ್ಲಿ ಇದನ್ನೆಲ್ಲ ಅರ್ಥ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ. ಅಂದ್ರೆ ಪ್ರತಿಯೊಂದು ವಿದ್ಯಮಾನವು ಒಂದಕ್ಕೊಂದು ಇಂಟರ್ ಕನೆಕ್ಷನ್ ಇದೆ ಅನ್ನೋದು ನಾವಿಲ್ಲಿ ತಿಳ್ಕೊಳ್ತೀವಿ. ಅಂತಂದ್ರೆ ನೋಡಿ, ನಾವು ನೇರವಾಗಿ ಬಲಗಳಿಂದ ಗಾಳಿಯಲ್ಲಿ ಎಸೆದ ಚೆಂಡು ಏಕೆ ನೆಲಕ್ಕೆ ಬೀಳುತ್ತದೆ. ಸೊ ನಿಮ್ಗೆ ಇದ್ರ ಬಗ್ಗೆ ಎಲ್ಲ ಗೊತ್ತಿರುತ್ತೆ, ಗುರುತ್ವಾಕರ್ಷಣ ಬಲ ಅಂತ. ಆದ್ರೆ ಮಕ್ಕಳಿಗೆ ಅದ್ರ ಬಗ್ಗೆ ಮಾಹಿತಿ ಗೊತ್ತಾಗ್ಬೇಕಲ್ವಾ. ಗುರುತ್ವಾಕರ್ಷಣ ಬಲ ನೋಡಿ, ಬಲಕ್ಕೆ ಬಂದಿದೀವಿ. ಎಲ್ಲಿಂದ ಮುಗಿಸ್ಕೊಂಡು ವಿದ್ಯುತ್ ಶಕ್ತಿಯನ್ನ ಮುಗಿಸ್ಕೊಂಡು, ಶಕ್ತಿ ಪಾಠವನ್ನ ಮುಗಿಸ್ಕೊಂಡು ಬಲದ ಬಗ್ಗೆ ಅನ್ವೇಷಣೆ ಮಾಡ್ತೀವಿ. ಅಂದ್ರೆ ಒಂದಕ್ಕೊಂದು ಇಂಟರ್ಲಿಂಕ್ ಅನ್ನೋದಿದೆ. ಮತ್ತೆ ಈ ಬಲವನ್ನ ಆಧರಿಸಿ ಮುಂದಿನ ಪಾಠ ಇದೆ, ಒತ್ತಡಗಳು. ಒತ್ತಡ ಎನ್ನುವಂತ ಪಾಠನೇ ಇದೆ, ಬಲನೇ ಬೇರೆ ಪಾಠ, ಈ ಸಲ ಒತ್ತಡನೇ ಬೇರೆ ಪಾಠ. ಯಾಕೆ ಒತ್ತಡ ಬೇರೆ ಪಾಠ ಕೊಟ್ಟಿದ್ದಾರೆ, ಈ ಒತ್ತಡದಿಂದ ನಮ್ಮ ದೈನಂದಿನ ಜೀವನದಲ್ಲಿ ಹಲವಾರು ಪರಿಣಾಮಗಳಾಗ್ತವೆ. ಹಲವಾರು ಪರಿಣಾಮಗಳಾಗ್ತವೆ. ನಮ್ಮ ಪರಿಸರದ ಮೇಲೂ ಸಹ ಹಲವಾರು ಪರಿಣಾಮಗಳಾಗ್ತವೆ. ಹೇಗೆ, ಒಂದು ಒತ್ತಡ ಎನ್ನುವಂಥದ್ದು ಸಣ್ಣ ವ್ಯತ್ಯಾಸ ತಂಗಾಳಿಗೆ ಕಾರಣ ಆದ್ರೆ, ಆ ಒತ್ತಡವು ಹೆಚ್ಚಿನ ವ್ಯತ್ಯಾಸಕ್ಕೆ ಕಾರಣ ಆದ್ರೆ ಬಿರುಗಾಳಿಯೂ ಸಹ ಬೀಸಬಹುದು. ತಂಗಾಳಿ ಮತ್ತೆ ಬಿರುಗಾಳಿಗಳು, ಚಂಡಮಾರುತಗಳ ಬಗ್ಗೆ ನಾವು ಚರ್ಚೆ ಮಾಡ್ತೀವಿ. ಆದ್ದರಿಂದ ಬಲಗಳು ನಮ್ಮ ದೈನಂದಿನ ಜೀವನದಲ್ಲಿ ಬಹಳಷ್ಟು ಪ್ರಮುಖ ಪಾತ್ರವನ್ನು ಉಂಟು ಮಾಡ್ತವೆ. ಅದಾದ ನಂತರ ನೋಡಿ, ಆ ಒತ್ತಡ ಉಂಟಾಗ್ಬೇಕಂತಂದ್ರೆ ನಮ್ಮ ದೈನಂದಿನ ಜೀವನಕ್ಕೆ ಸಂಬಂಧಪಟ್ಟಂತೆ ಅಂತ ಹೇಳಿದಲ್ಲಿ ಗಾಳಿ ಪ್ರಮುಖ ಪಾತ್ರ ವಹಿಸುತ್ತೆ. ಆ ಗಾಳಿಯನ್ನ ಒಂದು ಇಂಟರ್ಲಿಂಕ್ ಆಗಿ ಇಟ್ಕೊಂಡು ಆ ಗಾಳಿ ಹೇಗೆ ಒತ್ತಡವನ್ನು ಉಂಟು ಮಾಡುತ್ತೆ, ಈ ಒಂದು ಕಾನ್ಸೆಪ್ಟ್ ಇಟ್ಕೊಂಡು ಏನ್ ಮಾಡ್ತಾರೆ, ಕಣಗಳ ಬಗ್ಗೆ ಚರ್ಚೆ ಮಾಡ್ತೀವಿ. ಒಂದಕ್ಕೊಂದು ಇಂಟರ್ಲಿಂಕ್ ಅನ್ನು ಇಟ್ಟು ಕಣಗಳ ಪಾಠದ ಬಗ್ಗೆ ಚರ್ಚೆ ಮಾಡ್ತೀವಿ. ನಮ್ಮ ಸುತ್ತಮುತ್ತಲಿನ ಪ್ರತಿಯೊಂದು ವಸ್ತುವು ಸೂಕ್ಷ್ಮ ಕಣಗಳಿಂದ ಮಾಡಲ್ಪಟ್ಟಿದೆ. ಎಲ್ಲಾ ವಸ್ತುಗಳು, ಯಾವ್ಯಾವಕ್ಕೆಲ್ಲ ಜೀವ ಇರೋದಿಲ್ವೋ, ಜೀವ ಇರೋ ವಸ್ತುಗಳು, ಜೀವ ಇಲ್ಲದೆ ಇರೋ ವಸ್ತುಗಳು, ಪ್ರತಿಯೊಂದು ಸಹ ಸೂಕ್ಷ್ಮ ಕಣಗಳಿಂದ, ಜೀವ ಇರುವಂತವುಗಳು ಜೀವಕೋಶಗಳಿಂದ ಮಾಡಲ್ಪಟ್ಟರೆ. ಸೊ ಇದು ನಮಗೆ ಎರಡನೇ ಪಾಠದಲ್ಲಿ ಗೊತ್ತಾಗುತ್ತೆ. ಜೀವ ಇರುವಂತವೆಲ್ಲವೂ ಸಹ ಜೀವಕೋಶಗಳಿಂದ ಮಾಡಲ್ಪಟ್ಟರೆ, ಜೀವ ಇಲ್ಲದವು ಸೂಕ್ಷ್ಮ ಕಣಗಳಿಂದ ಮಾಡಲ್ಪಡ್ತವೆ ಎನ್ನುವಂತ ಮಾಹಿತಿಯನ್ನು ನಾವಲ್ಲಿ ತಿಳ್ಕೊಳ್ತೀವಿ. ನೋಡಿ, ಈಗ ಗಾಳಿಯಿಂದ, ಒತ್ತಡದಿಂದ ನಾವ್ ಎಲ್ಲಿಗೆ ಬಂದಿದೀವಿ, ಕಣಗಳ ಪಾಠಕ್ಕೆ ಬಂದಿದೀವಿ. ಇನ್ನ ಕಣಗಳ ಬಗ್ಗೆ ಚರ್ಚೆ ಮಾಡ್ಬೇಕಾದ್ರೆ ನಮ್ಗೆ ಶುದ್ಧ ವಸ್ತುಗಳು ಯಾವ್ಯಾವು, ಶುದ್ಧ ವಸ್ತುಗಳಿಂದ ನಮ್ಗೆ ಹೇಗೆ ಒಂದು ಮಿಶ್ರಣಗಳು ಉಂಟಾಗ್ತವೆ. ಸೊ ಇದು ನಮ್ಗೆ ಆಕ್ಚುಲಿ 9th ಚಾಪ್ಟರ್ ಅಲ್ಲಿ ಇದೆ. ಆ 9th ಚಾಪ್ಟರ್ ನ ಇಲ್ಲೇ ಇನ್ಕ್ಲೂಡ್ ಮಾಡಿದ್ದಾರೆ, ಒಂದಕ್ಕೊಂದನ್ನ ಇಂಟರ್ಲಿಂಕ್ ಮಾಡಿದ್ದಾರೆ. ಕಣಗಳ ಬಗ್ಗೆ ತಿಳ್ಕೊಳ್ತೀವಿ, ಕಣಗಳಿಂದ ಹೇಗೆ ಸಂಯೋಗಗೊಂಡು ಹೇಗೆ ಆಗ್ತವೆ. ಧಾತುಗಳ ಬಗ್ಗೆ ತಿಳ್ಕೊಳ್ತೀವಿ, ಧಾತುಗಳು ಹೇಗೆ ಸಂಯೋಗಗೊಂಡು ಮಿಶ್ರಣಗಳಾಗ್ತವೆ, ಮಿಕ್ಸ್ಚರ್ಸ್ ಆಗ್ತವೆ. ಸೊ ಅವುಗಳ ಬಗ್ಗೆ ತಿಳ್ಕೊಳ್ತೀವಿ. ಈ ಕಣಗಳ ಬಗ್ಗೆ ಚರ್ಚಿಸಿದ ನಂತರ ಈ ಕಣಗಳಿಗೆ ಆಧಾರವಾಗಿ ಇಟ್ಕೊಂಡು ನಾವು ಬೆಳಕಿನ ಪ್ರಪಂಚದತ್ತ ಚಲಿಸುತ್ತೇವೆ. ಕಣಗಳಿಂದ ಬೆಳಕಿನ ಕಡೆಗೆ ಚಲಿಸ್ತೇವೆ. ಬೆಳಕು ಪ್ರತಿಫಲಿಸುವುದು ಕೇವಲ ಒಳಪಾದ ಕನ್ನಡಿ ಮಾತ್ರವಲ್ಲ, ಒರಟಾದ ಮೇಲ್ಮೈಗಳು ಸಹ ಬೆಳಕನ್ನ ಪ್ರತಿಫಲಿಸುತ್ತವೆ. ಅನಿಯತಗಳು ಸಹ ಆ ಬೆಳಕನ್ನ ಏನ್ ಮಾಡ್ತವೆ, ಪ್ರತಿಫಲಿಸುತ್ತವೆ ಎನ್ನುವಂಥದ್ದು ನಾವು ಈಗಾಗಲೇ 8th ಸಿಲೆಬಸ್ ಅಲ್ಲಿ ಇತ್ತಿದ್ದು, ಹಳೆ ಓಲ್ಡ್ ಸಿಲೆಬಸ್ ಅಲ್ಲಿ ಇತ್ತು.
ಅದನ್ನೇ ಸ್ವಲ್ಪ ಮುಂದುವರಿಸಿ ಏನ್ ಮಾಡಿದ್ದಾರೆ ನೋಡಿ, ಅದ್ರ ನೆಕ್ಸ್ಟ್ ಪಾರ್ಟ್ ಏನ್ ಕೊಟ್ಟಿದ್ದಾರೆ, ಚಂದ್ರನು ಸಹ ಹಾಗೆಯೇ ಮಾಡುತ್ತದೆ ನೋಡಿ. ಒಂದಕ್ಕೊಂದು ಇಂಟರ್ಲಿಂಕ್ ಕೊಡ್ತಿದ್ದಾನೆ ಇಲ್ಲಿ. ಕನ್ನಡಿಯಿಂದ ಹಿಡ್ಕೊಂಡು ಅದನ್ನ ಕನ್ನಡಿಗೆ ಯಾವ್ದು ಕಂಪೇರ್ ಮಾಡ್ತಿದ್ದಾರೆ, ಚಂದ್ರನಿಗೆ ಕಂಪೇರ್ ಮಾಡ್ತಿದ್ದಾರೆ. ಚಂದ್ರನು ಸಹ ಅದೇ ರೀತಿಯಾಗಿ ಪ್ರತಿಫಲಿಸ್ತಾನೆ. ಯಾಕೆ ಪ್ರತಿಫಲಿಸ್ತಾನೆ, ಸೂರ್ಯನಿಂದ ಪ್ರತಿಫಲಿಸ್ತಾನೆ ಎನ್ನುವಂತ ಮಾಹಿತಿ. ಭೂಮಿ, ಚಂದ್ರ ಮತ್ತು ಸೂರ್ಯನ ಸಾಪೇಕ್ಷ ಸ್ಥಾನಗಳನ್ನ ಅವಲಂಬಿಸಿ ಪ್ರತಿ ರಾತ್ರಿ ಚಂದ್ರನ ಸ್ವಲ್ಪ ವಿಭಿನ್ನ ಭಾಗವು ಪ್ರಕಾಶಿತವಾಗುತ್ತದೆ. ಇದು ಆಕಾಶದಲ್ಲಿ ನಾವು ನೋಡುವ ಚಂದ್ರನ ಸುಂದರ ಹಂತಗಳಿಗೆ ಕಾರಣವಾಗಿದೆ. ನೋಡಿ, ನಾವೀಗ ಎಲ್ಲಿಂದ ಎಲ್ಲಿಗೆ ಬರ್ತಾ ಇದೀವಿ, ಬೆಳಕಿನಿಂದ ಯಾವ ಕಡೆಗೆ ಬರ್ತಾ ಇದೀವಿ, ನಮ್ಮ ಗ್ರಹಗಳ ಕಡೆ ಬರ್ತಾ ಇದೀವಿ. ಆ ಗ್ರಹಗಳಿಂದ ನಾವೇನ್ ತಿಳ್ಕೊಂಡಿದೀವಿ, ಚಂದ್ರನ ಹಂತಗಳ ಆವರ್ತನಾ ಚಕ್ರಗಳನ್ನ ವೀಕ್ಷಿಸುವುದರಿಂದ ಮಾನವರಿಗೆ ಮೊದಲ ಪಂಚಾಂಗ ಅಥವಾ ಕ್ಯಾಲೆಂಡರ್ ಗಳನ್ನ ರೂಪಿಸಲು ಸಾಧ್ಯವಾಯಿತು. ನಾವು ಇವತ್ತು ಅಷ್ಟೇ ನಮ್ಮ ಕ್ಯಾಲೆಂಡರ್ ಅಲ್ಲಿ ಗಮನಿಸ್ತಾ ನೋಡ್ತಾ ಹೋಗ್ತೀವಿ, ಒಂದ್ ನಿಮಿಷ ಗಮನಿಸ್ತಾ ಹೋಗ್ತೀವಿ, ಹುಣ್ಣಿಮೆ ಮತ್ತೆ ಅಮಾವಾಸ್ಯೆಗಳು. ಒಂದು ಹುಣ್ಣಿಮೆ ಮತ್ತೆ ಒಂದು ಅಮಾವಾಸ್ಯೆ ಬಂದಿದೆ ಅಂತಂದ್ರೆ ಆಲ್ಮೋಸ್ಟ್ ನಮ್ಗಲ್ಲಿ ಒಂದು ತಿಂಗಳು ಮುಗ್ದಿದೆ ಅಂತ ಅರ್ಥ. ಅಂದ್ರೆ ಈ ಹಂತಗಳನ್ನ ಅವಲಂಬಿಸಿ ಏನ್ ಮಾಡ್ತೀವಿ ನಾವು, ಋತುಗಳನ್ನ ಆಗಿರ್ಬೋದು ಅಥವಾ ಒಂದು ಕ್ಯಾಲೆಂಡರ್ ಅನ್ನು ತಯಾರು ಮಾಡಿರೋದಾಗಿರ್ಬೋದು, ಸೂರ್ಯೋದಯಗಳು, ಸೂರ್ಯಾಸ್ತಗಳು, ಚಂದ್ರನ ಚಲನೆಯಿಂದ ಚಕ್ರಗಳಿಂದ ಹಲವಾರು ಒಂದು ಪಂಚಾಂಗಗಳಾಗಿರ್ಬೋದು, ಕ್ಯಾಲೆಂಡರ್ಗಳಾಗಿರ್ಬೋದು, ಇವಾಗೆಲ್ಲ ಸಹ ಅಸ್ತಿತ್ವಕ್ಕೆ ಬಂದಿದ್ದಾವೆ. ಅಂತಂದ್ರೆ ನಾವು ಪ್ರತಿಯೊಂದಕ್ಕೂ ಒಂದೊಂದಕ್ಕೊಂದೊಂದು ಲಿಂಕ್ ಇದೆ. ಆದ್ರೆ ಕೇವಲ ಕ್ಯಾಲೆಂಡರ್ಗಳು ಅಥವಾ ಸೂರ್ಯ ಮತ್ತು ಚಂದ್ರನ ಚಲನೆಗಳೇ ಪರಸ್ಪರ ಸಂಪರ್ಕಗೊಂಡಿವೆ ಅಂತಲ್ಲ. ಅಂದ್ರೆ ಒಂದು ಕ್ಯಾಲೆಂಡರ್ ತಯಾರು ಮಾಡಬೇಕು ಅಂತಂದ್ರೆ ಇಲ್ಲಿ ಕೇವಲ ಸೂರ್ಯ ಚಂದ್ರನ ಚಲನೆಗಳೇ ಫೈನಲ್ ಅಲ್ಲ, ಅಲ್ಲೂ ಬೇರೆ ಕೆಲವೊಂದಿಷ್ಟು ಪರಿಣಾಮಗಳು ಇರ್ತವೆ ಅನ್ನುವಂಥ ಮಾಹಿತಿಯನ್ನು ಕೊಡ್ತಿದ್ದಾರೆ. ಇದರಿಂದ ಹೇಗೆ ಹೇಳ್ತಿದ್ದಾರೆ, ಸೂರ್ಯ, ಚಂದ್ರ, ಭೂಮಿ ನೋಡಿ ಎಷ್ಟು ಚೆನ್ನಾಗಿ ಲಿಂಕ್ ಮಾಡ್ತಿದ್ದಾರೆ. ಸೂರ್ಯ ಚಂದ್ರರ ಬಗ್ಗೆ ಮಾತಾಡಿದ್ವಿ, ಈಗ ಭೂಮಿಯ ಬಗ್ಗೆ ನೋಡಿ. ಭೂಮಿಯ ಬಗ್ಗೆ ತಗೊಂಡಾಗ ಭೂಮಿಯೊಂದು ಅನನ್ಯ ಗ್ರಹ ಎನ್ನುವಂತ ಒಂದು ಪಾಠ ಬರುತ್ತೆ. ಆ ಪಾಠಕ್ಕೆ ಲಿಂಕ್ ಮಾಡ್ತಿದ್ದಾರೆ. ಭೂಮಿ ಮೇಲೆ ಜೀವಂತ ಜೀವಿಗಳು ಮತ್ತು ಅವುಗಳ ಪರಿಸರದ ನಡುವೆ ಅದ್ಭುತ ಮತ್ತೆ ಸಂಕೀರ್ಣ ಸಂಬಂಧಗಳ ನಮೂನೆಗಳಿವೆ. ಪ್ರತಿಯೊಂದಕ್ಕೊಂದು ಇಂಟರ್ಲಿಂಕ್ ಇದೆ. ಅದ್ರ ಬಗ್ಗೆ ನಾವು ತಿಳ್ಕೊಳ್ತಾ ಹೋಗ್ತೀವಿ. ಹೇಗೆ ಭೂಮಿಯು ಸೂರ್ಯನಿಂದ ಪರಿಪೂರ್ಣ ಎನಿಸುವಷ್ಟು ದೂರದಲ್ಲಿದೆ. ಏನಕ್ಕೆ, ಒಂದು ಜೀವಂತ ಗ್ರಹ ಅಂತ ಕರಿತೀವಿ. ಒಂದು ವಸ್ತು ನಾವು ಫಾರ್ ಎಕ್ಸಾಂಪಲ್ ನೀವೇ ಅರ್ಥ ಮಾಡ್ಕೊಳ್ಳಿ, ಶುಕ್ರ ಗ್ರಹ ಕಂಪೇರ್ ಮಾಡ್ಕೊಂಡ್ರೆ ಭೂಮಿಗೆ, ಶುಕ್ರ ಗ್ರಹದಲ್ಲಿ ಹೆಚ್ಚು ಉಷ್ಣ ಶಕ್ತಿ ಇದೆ, ಅದಕ್ಕೆ ಅದು ಹೆಚ್ಚು ಹೊಳಿತಾ ಇರುತ್ತೆ ಅಲ್ವಾ, ನಿಮ್ಗೆ ಮಾಹಿತಿ ಗೊತ್ತಿದೆ. ಫಾರ್ ಎಕ್ಸಾಂಪಲ್ ಅದೇ ಕಾರಣಕ್ಕೋಸ್ಕರ ಅಲ್ಲಿ ನಮಗೆ ಹೆಚ್ಚಿನ ಜೀವಿಗಳು ಕಂಡು ಬರೋದಿಲ್ಲ. ನಾವು ಸೂರ್ಯನಿಂದ ನಿರ್ದಿಷ್ಟ ದೂರದಲ್ಲಿ ಇರೋದ್ರಿಂದಲೇ ನಮ್ಗೆ ಏನಾಗ್ತಾ ಇದೆ, ಇಲ್ಲಿ ಸ್ವಲ್ಪ ಕೆಲವೊಂದಿಷ್ಟು ಜೀವಂತ ಜೀವಿಗಳು ಇದಾವೆ ಎನ್ನುವಂಥದ್ದು. ಇಲ್ಲಿ ನೀರು ದ್ರವ ರೂಪದಲ್ಲಿ ಉಳಿಯುತ್ತದೆ. ನಾವು ಉಸಿರಾಡುವ ಆಕ್ಸಿಜನ್ ಸಹ ಒದಗಿಸುವ ಹಾಗೂ ಹಾನಿಕಾರಕ ನೇರಳಾತೀತ ಕಿರಣಗಳಿಂದ ನಮ್ಮನ್ನು ರಕ್ಷಿಸುವ ವಾತಾವರಣವನ್ನ ಹೊಂದಿದೆ. ಅಂತಂದ್ರೆ ಭೂಮಿಯ ಕೆಲವೊಂದಿಷ್ಟು ವಿಶಿಷ್ಟ ಲಕ್ಷಣಗಳ ಬಗ್ಗೆ ನಾವು ಚರ್ಚೆ ಮಾಡ್ತೀವಿ. ಸೊ ಅದಾದ ನಂತರ, ಭೂಮಿಯ ಬಗ್ಗೆ ಚರ್ಚೆ ಮಾಡಿದ ನಂತರ ನಾವೇನ್ ಮಾಡ್ತೀವಿ, ಸೊ ಅಲ್ಲಿಗೆ ನಮ್ಮ ಜಗತ್ತಿನ ಬಗ್ಗೆ ಅನ್ವೇಷಣೆ ಮಾಡ್ತೀವಿ. ಜಗತ್ತು ಅಂತಂದ್ರೆ ನಮ್ಮ ಭೂಮಿ ಬಗ್ಗೆ ಅನ್ವೇಷಣೆ ಮಾಡ್ತೀವಿ. ಆ ಭೂಮಿಗೆ ಕೆಲವೊಂದಿಷ್ಟು ಪರಿಣಾಮಗಳು, ಒಂದು ಫಾರ್ ಎಕ್ಸಾಂಪಲ್ ಈಗ ಭೂಮಿಯ ಕೆಲವೊಂದಿಷ್ಟು ಗುಣಲಕ್ಷಣಗಳು, ಭೂಮಿಗೆ ಸಂಬಂಧಪಟ್ಟಂತೆ ಚಂದ್ರ, ಸೂರ್ಯನ ಅಂತಂದ್ರೆ ನಕ್ಷತ್ರಗಳು, ಹೀಗೆ ಕೆಲವೊಂದಿಷ್ಟು ನಕ್ಷತ್ರಗಳ ಬಗ್ಗೆನೂ ತಿಳ್ಕೊಳ್ತೀವಿ. ಹೀಗೆ ಪ್ರತಿಯೊಂದಕ್ಕೂ ಒಂದು ಇಂಟರ್ಲಿಂಕ್ ಅನ್ನ ಇಟ್ಕೊಂಡು ಈ ಒಂದು ಪಾಠಗಳನ್ನ ತಯಾರು ಮಾಡಿದ್ದಾರೆ. ಜೊತೆಗೆ ಈ ಪಾಠದ ಕೊನೆಯಲ್ಲಿ ನಿಮಗೊಂದು ಇಂಟ್ರೆಸ್ಟಿಂಗ್ ಒಂದು ವಿಷಯವನ್ನ, ಫಾರ್ ಎಕ್ಸಾಂಪಲ್ ಈಗ ಅನ್ವೇಷಣೆ ಯುಗ ಅಂತ ಹೇಳ್ದೆ ಅಲ್ವಾ ನಿಮ್ಗೆ ಸ್ಟಾರ್ಟಿಂಗ್ ಅಲ್ಲೇ ನಾನು ನಿಮ್ಗೊಂದು ಕೊಟೇಶನ್ ಕೊಟ್ಟೆ. ಕೊಟ್ಟೆ, ಸ್ನೇಹಿತರೆ ನಮಸ್ಕಾರ, ನಿಮ್ಗೆಲ್ರಿಗೂ ಸಹ ಅನ್ವೇಷಣೆ ಯುಗದ ಕುತೂಹಲ ಜಗತ್ತಿಗೆ ಸ್ವಾಗತ ಅಂತ ಹೇಳಿದೆ. ಅನ್ವೇಷಣೆ ಅಂತಂದ್ರೆ ಏನು, ನಾನು ಈಗಾಗಲೇ ಒಂದು ಎಕ್ಸಾಂಪಲ್ ನ ಕೊಟ್ಟೆ. ಏನು, ಆಗಾಗಲೇ ಅಮ್ಮ ಅಕ್ಕಿ ಇಟ್ಟು ರುಬ್ಬಿಟ್ಟಿರ್ತಾರೆ, ಮಗುವಿಗೆ ಬಹಳಷ್ಟು ಪ್ರಶ್ನೆಗಳು ಬರ್ತವೆ. ಅದೇ ರೀತಿಯಾಗಿ ನಾವಿಲ್ಲಿ ಇಲ್ಲೊಂದು ಎಕ್ಸಾಂಪಲ್ ನ ಕೊಟ್ಟಿದ್ದಾರೆ. ಇಲ್ಲಿ ನೋಡಿ, ನಾವು ಯಾವುದೇ ಒಂದು ಪೂರಿಯನ್ನ ಮಾಡಿದಾಗ ಅಥವಾ ಒಂದು ಒಲೆಯ ಮೇಲೆ ಪುಲ್ಕವನ್ನ ಇಟ್ಟಾಗ, ಪುಲ್ಕ ಅಂತಂದ್ರೆ ನೀವು ಈ ನಾರ್ತ್ ಇಂಡಿಯಾ ಸೈಡ್ ನೋಡಿರ್ತೀರ. ಸೊ ಅವರು ಈ ಲಾರಿ ಡ್ರೈವರ್ಸ್ನೆಲ್ಲ ಜಾಸ್ತಿ ಗಮನಿಸಿರ್ತೀರ. ಅವರು ಒಂದು ಸಣ್ಣದಾಗಿರುವಂತ ಯಾವ್ದಾದ್ರು ಒಂದು ಕಡೆ ನಿಲ್ಲಿಸಿ ಒಂದು ಬೆಂಕಿಯನ್ನ ಹಾಕಿ, ಬೆಂಕಿ ಮೇಲೆ ರೊಟ್ಟಿನ ಸುಟ್ಕೊಂಡು ತಿಂತಾರೆ. ಆ ಸುಟ್ಕೊಂಡು ತಿನ್ಬೇಕಾದ್ರೆ ಆ ಪುಲ್ಕ ಎನ್ನುವಂಥದ್ದು ಒಂದು ಕಡೆ ಉಬ್ಬುತ್ತೆ. ಈಗ ಇಲ್ಲಿ ಒಂದು ಪ್ರಶ್ನೆ ಏನ್ ಕೊಟ್ಟಿದ್ದಾರೆ ಅಂತಂದ್ರೆ, ಬಿಸಿ ಎಣ್ಣೆಗೆ ಹಾಕಿದ ಪೂರಿ ಅಥವಾ ಬಟೂರಾವು ಹೇಗೆ ಉಬ್ಬುತ್ತದೆ ಎಂಬುದನ್ನು ನೀವು ಗಮನಿಸಿದ್ದೀರಾ? ಇದೊಂದು ಪ್ರಶ್ನೆ. ಒಂದೇ ಒಂದು ಎಕ್ಸಾಂಪಲ್ ಇಲ್ಲಿ ಕೊಟ್ಟಿದ್ದಾರೆ ಅಷ್ಟೇ. ಫಾರ್ ಎಕ್ಸಾಂಪಲ್, ಇನ್ನು ನೇರವಾಗಿ ಜ್ವಾಲೆ ಮೇಲೆ ಇಟ್ಟ ಪುಲ್ಕ ಹೇಗೆ ಉಬ್ಬುತ್ತದೆ, ಬಲೂನಿನಂತೆ ಏಕೆ ಉಬ್ಬುತ್ತದೆ, ಮತ್ತೆ ಅದರ ಒಂದು ಬದಿ ಇನ್ನೊಂದು ಬದಿಗಿಂತ ತೆಳ್ಳವಾಗಿರುವುದು ಹೇಗೆ? ನೀವು ಒಂದು ಪೂರಿನ ತಗೊಳ್ಳಿ, ಕೆಳಭಾಗ ಹೇಗಿರುತ್ತೆ, ತುಂಬಾ ಮಂದವಾಗಿರುತ್ತೆ, ಮೇಲ್ಭಾಗ ತುಂಬಾ ತೆಳವಾಗಿರುತ್ತೆ. ಯಾಕೆ ಆ ರೀತಿಯಾಗಿ ಆಗುತ್ತೆ? ಎಲ್ರಿಗೂ ಈ ರೀತಿ ಪ್ರಶ್ನೆಗಳಿರ್ತವೆ, ಆದ್ರೆ ನಾವು ಅದನ್ನೆಲ್ಲೂ ಪ್ರಶ್ನೆ ಮಾಡೋದಿಲ್ಲ. ಅದಕ್ಕೆ ಕಾರಣಗಳೇನು? ಅದಕ್ಕೆ ಪ್ರಶ್ನಿಸಿದಾಗ ಮಾತ್ರ ನಮಗೆ ಅದಕ್ಕೆ ಕೆಲವೊಂದಿಷ್ಟು ಉತ್ತರಗಳು ಸಿಗ್ತವೆ. ಫಾರ್ ಎಕ್ಸಾಂಪಲ್, ನಾವು ಒಂದು ವೈಜ್ಞಾನಿಕ ಪ್ರಶ್ನೆಯನ್ನ ಕೇಳಲು ಪ್ರಯತ್ನಿಸೋಣ. ಕರಿದಾಗ ಮೀನ್ಸ್ ಎಣ್ಣೆಗೆ ಹಾಕಿದಾಗ ಪೂರಿಯನ್ನ ಉಬ್ಬುವಿಕೆ ವಿಧಾನವನ್ನ ಬದಲಾಯಿಸಬಹುದಾದ ವಿಭಿನ್ನ ವಿಷಯಗಳು ಯಾವುವು ಅಂತಂದ್ರೆ, ನಾನೀಗ ಒಂದು ಪೂರಿಯನ್ನ ಎಣ್ಣೆಗೆ ಹಾಕಿದೀನಿ ಅಂದ ತಕ್ಷಣ ಪೂರಿ ಉಬ್ಬುತ್ತಾ? ಇಲ್ಲ. ಕಾರಣ ಏನು? ಸೊ ನಾವಲ್ಲಿ ಗಮನಿಸಬಹುದು,
ಅಲ್ಲಿ ಒಂದು ತಾಪ ಇರಬಹುದು. ಸೊ ಎಣ್ಣೆ ಸರಿಯಾಗಿ ಕಾದಿರ್ಬೇಕು. ಆ ಕಾದಿದ್ದಾಗ ಮಾತ್ರ ನಾವೇನ್ ಮಾಡ್ಬೋದು, ಹಾಕಿದಾಗ ಆ ಪೂರಿ ಹುಬ್ಬುತ್ತೆ. So ನೋಡಿ, ಇಲ್ಲಿ ತಾಪ ಎನ್ನುವಂಥದ್ದು ಒಂದು ಪಾಯಿಂಟ್. ಜೊತೆಗೆ ನಾವು ಎರಡು ಮುಖ್ಯ ವಿಷಯಗಳನ್ನ ಕಂಡುಕೊಳ್ಳಲು ಪ್ರಯತ್ನಿಸೋಣ. ಪ್ರಯೋಗ ಮಾಡುವಾಗ ನಾವು ಏನೆಲ್ಲ ಬದಲಾಯಿಸಬಹುದು ಅಥವಾ ನಿಯಂತ್ರಿಸಬಹುದು, ಈ ಬದಲಾವಣೆಗಳು ಯಾವುದೇ ವ್ಯತ್ಯಾಸನ ಮಾಡಿದ್ದೇವೆ ಎಂದು ನೋಡಲು ಏನೆಲ್ಲ ಗಮನಿಸಬೇಕಾಗುತ್ತೆ ಅಂದ್ರೆ, ನಾವು ಯಾವುದೇ ಒಂದು ಪ್ರಯೋಗವನ್ನ ಮಾಡಬೇಕು ಅಂತಂದಾಗ ಮೊದಲಿಗೆ ನಮ್ಮ ಕೈಯಲ್ಲಿ ಏನೆಲ್ಲ ಬದಲಾವಣೆಗಳನ್ನ ಮಾಡಬಹುದು, ಏನನ್ನ ನಿಯಂತ್ರಣ ಮಾಡಬಹುದು ಅನ್ನೋದನ್ನ ನಾವು ತಿಳ್ಕೋಬೇಕು. ಫಾರ್ ಎಕ್ಸಾಂಪಲ್, ಈಗ ಇದೇ ಎಕ್ಸಾಂಪಲ್ನೇ ಕೊಡ್ತೀನಿ. ಈಗ ನಾವು ಒಂದು ಪೂರಿಯನ್ನ ಮಾಡ್ತಿದೀವಿ ಅಂತಂದ್ರೆ ನಾವು ಏನನ್ನ ನಿಯಂತ್ರಣ ಮಾಡಬಹುದು? ಪೂರಿ ಹಿಟ್ಟಿದೆ ಅಲ್ವಾ, ಆ ಪೂರಿ ಹಿಟ್ಟನ್ನ ನಾವು ಬದಲಾಯಿಸಬಹುದು, ಎಣ್ಣೆಯನ್ನ ಬದಲಾಯಿಸಬಹುದು ಅಲ್ವಾ, ತಾಪವನ್ನ ಬದಲಾಯಿಸಬಹುದು. ಈ ರೀತಿಯಾಗಿ ಎಲ್ಲವನ್ನ ಬದಲಾಯಿಸಿದಾಗ ನಮ್ಗೆ ಏನಾಗುತ್ತೆ, ಕೆಲವೊಂದಿಷ್ಟು ವ್ಯತ್ಯಾಸಗಳು ಕಂಡು ಬರ್ತವೆ. ಅದನ್ನೇ ನಾನು ಇಲ್ಲಿ ಗಮನಿಸ್ತಾ ನೋಡೋಣ. ಈ ಸಂದರ್ಭದಲ್ಲಿ ನಾವು ಲಟ್ಟಿಸಿದ ಹಿಟ್ಟಿನ ದಪ್ಪ ಅಥವಾ ಗಾತ್ರವನ್ನ ಬದಲಾಯಿಸಿದಾಗ, ನೋಡಿ ಇಲ್ಲಿ ದಪ್ಪ ಅಥವಾ ಗಾತ್ರ, ಪೂರಿ ಗಾತ್ರ ಅಥವಾ ದಪ್ಪನ ಬದಲಾಯಿಸ್ತಾ ಇದೀವಿ. ಸೊ ಆಗೇನಾಗ್ಬಹುದು, ಕೆಲವೊಂದು ಕಡೆ ಪೂರಿ ತುಂಬಾ ಊದಬಹುದು ಅಥವಾ ಊದ್ದೇ ಇರಬಹುದು. ಸೊ ವಿಭಿನ್ನ ರೀತಿಯ ಹಿಟ್ಟನ್ನ ಬಳಸಿದಾಗ ಸೊ ಅವಾಗ ಯಾವ ರೀತಿಯಾಗಿ ಬರಬಹುದು? ಪೂರಿಯನ್ನ ಕರಿಯುವಾಗ ನಾವು ಬಿಸಿ ಎಣ್ಣೆಯ ತಾಪವನ್ನು ಸಹ ಬದಲಾಯಿಸಬಹುದು, ಅಥವಾ ಲಟ್ಟಿಸಿದ ಹಿಟ್ಟನ್ನ ಎಣ್ಣೆಗೆ ವಿವಿಧ ರೀತಿಯಲ್ಲಿ ಬಿಡಲು ಪ್ರಯತ್ನಿಸಬಹುದು, ಅಥವಾ ಎಣ್ಣೆಗೆ ಬಿಡಬೇಕಾದ್ರೆ, ಬಾಣಲಿಗೆ ಬಿಡಬೇಕಾದ್ರೆ ಸೈಡ್ ಇಂದ ಬಿಡಬೇಕಾ, ಮಿಡ್ಲಲ್ಲಿ ಬಿಡಬೇಕಾ, ಅಥವಾ ನಾವು ಯಾವ ಕಡೆಗೆ ಬಿಟ್ರೆ ಹೇಗೆ ಬೇಗ ಅದು ಉರಿಯುತ್ತೆ. ಸೊ ಈ ರೀತಿಯಾಗಿ ಎಲ್ಲವೂ ಸಹ ನಾವು ಅದನ್ನ ಯೋಚನೆ ಮಾಡಿ ಬಿಡಬಹುದು. ಅದನ್ನ ನಿಧಾನವಾಗಿ ಜಾರಿಸ್ಬೇಕಾ, ನೇರವಾಗಿ ಜೋರಂತ ಪಟ್ಟಂತ ಬಿಡಬೇಕಾ, ಸೊ ಅದು ಯಾವ ರೀತಿಯಾಗಿ ಬಿಟ್ರೆ ನಮ್ಗೆ ಒಂದೊಂದು ರೀತಿಯಾಗಿ ಬರ್ತವೆ, ಆ ಶೇಪಲ್ಲಿ ಬರುತ್ತೆ ಅನ್ನೋಂಥದ್ದು. ನೋಡಿ, ಈ ರೀತಿ ಪ್ರಶ್ನೆಗಳೆಲ್ಲ ಹಾಕೊಂಡಾಗ ನಮ್ಗೆ ಏನ್ ಸಿಗುತ್ತೆ, ಅಲ್ಲಿ ನಮ್ಗೆ ಕೆಲವೊಂದಿಷ್ಟು ಉತ್ತರಗಳು ಸಿಗ್ತವೆ. ಅವೆಂತಾವಿರ್ತವೆ, ಅವು ಹೌದು ಇಲ್ಲ ಅಂತ ಕೆಲವೊಂದಿಷ್ಟು ಉತ್ತರಗಳಿರ್ತವೆ. ಕೆಲವೊಂದನ್ನು ನಾವು ಅಳಿಲೂಬಹುದು. ಫಾರ್ ಎಕ್ಸಾಂಪಲ್, ಈಗ ಪೂರಿ ಉಬ್ತಾ ಇದೆಯಾ, ಕೆಲವೊಂದಿಷ್ಟು ಸಂದರ್ಭಗಳಲ್ಲಿ ಹೌದು ಉಬ್ಬುತ್ತೆ, ಕೆಲವೊಂದಿಷ್ಟು ಸಂದರ್ಭಗಳು ಇಲ್ಲ. ಕಾರಣ ಏನು? ಆ ಒಂದು ಪೂರಿಯಲ್ಲಿರುವಂತ ಪೂರಿ ಹಿಟ್ಟು ಬಳಸಿದೀವಲ್ವಾ, ಆ ಹಿಟ್ಟು ಏನಾಗಿರ್ಬಹುದು, ಸರಿಯಾಗಿ ಅದರ ಒಂದು ಪ್ರಮಾಣ ಸರಿಯಾಗಿಲ್ಲದೆ ಇರಬಹುದು, ಅದನ್ನ ಕಲಿಸಿರುವಂತ ಪ್ರಮಾಣ ಸರಿಯಾಗಿಲ್ಲದೆ ಇರಬಹುದು, ಅಥವಾ ನೀವು ಕೊಟ್ಟಿರುವಂತ ತಾಪ ಸರಿಯಾಗಿಲ್ಲದೆ ಇರಬಹುದು, ತಾಪ ಹೆಚ್ಚಾಗಿರಬಹುದು, ತಾಪ ಕಡಿಮೆ ಆಗಿರ್ಬೋದು. ನಾವಲ್ಲೇನ್ ಹೇಳ್ತೀವಿ, ಪೂರಿ ಉಬ್ತಾ ಇದೆ ಅಂದ್ರೆ ಹೌದೋ ಇಲ್ಲೋ ಅಂತ ಹೇಳ್ತೀವಿ. ಆದ್ರೆ ಪೂರಿ ಉಬ್ಬಲು ಎಷ್ಟು ಕಾಲ ತಗೊಳ್ತಾ ಇದೆ ಅಂತ ಕೇಳಿದಾಗ ಅಲ್ಲಿ ಅದು ಸಹ ಕೆಲವೊಂದಿಷ್ಟು ವಿಷಯಗಳ ಮೇಲೆ ಆಧಾರಿತ ಆಗತ್ತೆ. ನಾವು ಸೆಕೆಂಡ್ಗಳಲ್ಲೋ ನಿಮಿಷಗಳಲ್ಲೋ ಅಳಿಬಹುದು. ಹೀಗೆ ತುಂಬಾ ದಪ್ಪದ ಹಿಟ್ಟಿನ ಪದರ ಬಳಸಿದ್ದರೂ ಪೂರಿಯ ತೆಳ್ಳನೆ ಬದಿಯನ್ನ ಉಂಟು ಮಾಡುತ್ತದೆ ಎಂಬುದನ್ನು ನೋಡಬಹುದು. ಇದನ್ನ ನಾವು ಪರೀಕ್ಷೆ ಮಾಡಬಹುದು. ನಾವು ಎಷ್ಟೇ ದಪ್ಪದಾಗಿರೋ ಹಿಟ್ಟನ್ನ ಬಳಸಿದ್ರು ಸಹ ಪೂರಿ ಒಂದು ಕಡೆ ತುಂಬಾ ದಪ್ಪದಾಗೆ ಇರುತ್ತೆ, ಒಂದು ಕಡೆ ಬದಿಯನ್ನ ಉಂಟು ಮಾಡುತ್ತೆ. ಇಂಥ ಪ್ರಯೋಗಗಳನ್ನ ಮಾಡಿ ಈ ರೀತಿಯ ಪ್ರಶ್ನೆಗಳನ್ನ ಹಾಕಿಕೊಂಡಾಗ ಯಾವ್ದನ್ನ ನಿಯಂತ್ರಣ ಮಾಡಬಹುದು, ಯಾವ್ದನ್ನ ನಮ್ಮ ಕೈಯಲ್ಲಿ ನಿಯಂತ್ರಣ ಮಾಡಕ್ ಆಗೋದಿಲ್ಲ ಅಂತಂದಾಗ ನಾವೆಲ್ಲವನ್ನೂ ಅನ್ವೇಷಣೆ ಮಾಡಬಹುದು. ಉದಾಹರಣೆಗೆ, ಕುದಿಯುವ ಬಿಸಿ ಬಿಸಿ ಮತ್ತು ಅಷ್ಟು ಬಿಸಿ ಇಲ್ಲದ ಎಣ್ಣೆಯ ಪರಿಣಾಮಗಳನ್ನು ನೋಡಬೇಕೆಂದರೆ ಏಕರೂಪದ ದಪ್ಪದ ಹಿಟ್ಟಿನ ಉರುಟುಗಳನ್ನ ಬಳಸಬೇಕು. ಇಲ್ಲಿ ಒಂದು ಎಕ್ಸಾಂಪಲ್ ನ ಕೊಟ್ಟಿದ್ದಾರೆ. ಒಂದೇ ರೀತಿ ಎರಡು ಪೂರಿಗಳಿಗೆ ಫಸ್ಟ್ ತಯಾರಿಸ್ಕೋಬೇಕು. ಅದನ್ನ ತುಂಬಾ ತಾಪ ಇರುವಂತಹ ಒಂದು ಬಾಣ್ಲಿಗೆ ಬಿಡಬೇಕು. ನೆಕ್ಸ್ಟ್ ಏನು ತಾಪ ಇಲ್ದಿರುವಂತಹ ಒಂದು ಬಾಣ್ಲಿಗೆ ಬಿಡಬೇಕು. ಈ ರೀತಿಯಾಗಿ ಬಿಟ್ಟಾಗ ಎರಡು ಒಂದೇ ತರ ಬರುತ್ತಾ? ಸಾಧ್ಯನೇ ಇಲ್ಲ. ಅಂದ್ರೆ ಅಲ್ಲೂ ಸಹ ನಾವು ನೋಟ್ ಮಾಡ್ಕೋಬೇಕು. ನೋಡಿಲಿ, ನಾವು ಅನುಭವಿಸುವ ಮತ್ತು ಕಾಣಿಸುವಂತ ಪ್ರತಿಯೊಂದನ್ನು ನೋಟ್ ಪುಸ್ತಕದಲ್ಲಿ ದಾಖಲಿಸ್ಕೊಳ್ಬೇಕು. ಅಂದ್ರೆ ಮಕ್ಕಳಿಗೆ ಏನ್ ಹೇಳ್ತಿದ್ದಾರೆ ಇಲ್ಲಿ, ನೀವಿಲ್ಲಿ ಏನೇ ಕಲ್ತಿದ್ರು ಸರ್, ನೀವು ಅನ್ವೇಷಣೆ ಮಾಡಿ ಕಲಿಬೇಕು. ಲರ್ನಿಂಗ್ ಬೈ ಡೂಯಿಂಗ್. ಸೊ ಏನ್ ನಮ್ ಜಾನ್ ಡ್ಯೂಯಿ ಅವ್ರು ಹೇಳ್ತಾರೋ, ಸೊ ಆ ರೀತಿಯಾಗಿ ನಾವು ಮಾಡುತ್ತಾ ಕಲಿಯಬೇಕು ಎನ್ನುವಂತ ಒಂದು ವಿಷಯದ ಆಧಾರಿತವಾಗಿ ಈ ಪಠ್ಯಪುಸ್ತಕ ತಯಾರು ಮಾಡಿರುವಂತದ್ದು. ಇನ್ನ ಮಗು ಒಂದು ಸಲ ಪೂರಿಯನ್ನ ಬಿಟ್ಟಿದ್ದಾದ್ಮೇಲೆ ಹೊಸದಾಗಿ ಮಾಡಿದ ಹಿಟ್ಟಿನಿಂದ ಮಾಡಿದ ಪೂರಿಗಳು ಹೆಚ್ಚಾಗಿ ಉಬ್ಬುತ್ತವೆ, ಅಥವಾ ಹಿಂದೆ ಸಿದ್ಧಪಡಿಸಿದಂತ ಹಿಟ್ಟಿಂದ ಮಾಡಿದ ಸಿದ್ಧಪಡಿಸಿದಂತ ಡೌಟ್ ನೆಕ್ಸ್ಟ್ ಬರ್ತಾ ಹೋಗುತ್ತೆ. ಅಥವಾ ಕರಿಯುವ ಮೊದಲು ಪೂರಿಗೆ ನಾನು ಚುಚ್ಚಿ ಒಂದು ರಂಧ್ರ ಮಾಡಿದ್ರೆ ಆ ರೀತಿ ಪೂರಿ ಉಬ್ಬುತ್ತಾ? ಈ ರೀತಿಯಾಗಿ ಬಹಳಷ್ಟು ಪ್ರಶ್ನೆಗಳು ಬರ್ತಾ ಹೋಗ್ತವೆ. ಆ ಎಲ್ಲಾ ಪ್ರಶ್ನೆಗಳು ಯಾವ್ದಕ್ಕೆ ಸಂಬಂಧಪಟ್ಟಿರ್ತವೆ, ಆ ತಾಪ ಆಗಿರ್ಬೋದು, ಒತ್ತಡ ಆಗಿರ್ಬೋದು, ಆ ಎಲ್ಲಾ ವಿಷಯಗಳನ್ನ ನಾವು ಈ ಒಂದು ಅನ್ವೇಷಣೆ ಕುತೂಹಲ ಎನ್ನುವಂತ ಪಠ್ಯಪುಸ್ತಕದಲ್ಲಿ ತಿಳ್ಕೊಳ್ತೀವಿ. ನಿಮ್ಮ ಅನ್ವೇಷಣೆಗಳಿಗೆ ಶುಭವಾಗಲಿ ಎನ್ನುವಂತ ಒಂದು ಪಾಠವನ್ನ ಕೊಟ್ಟಿದ್ದಾರೆ. ನೋಡಿ, ಇಲ್ಲಿ ಯಾವ ರೀತಿ ಪ್ರಶ್ನೆಗಳನ್ನು ಕೊಟ್ಟಿಲ್ಲ, ನೇರವಾಗಿ ಅದೇನ್ ಮಾಡಿದ್ದಾರೆ, ಮುಂದಿನ ಪಾಠ ಯಾವ್ದಿದೆ, ಅಗೋಚರ ಜೀವ ಜಗತ್ತು ನಮ್ಮ ಬರಿಗಣಿನ ಆಚೆ ಎನ್ನುವಂತ ಒಂದು ಪಾಠವನ್ನ ಕೊಟ್ಟಿದ್ದಾರೆ. ಇಲ್ಲಿ ನಮ್ಗೆ ಏನು ಲಾಸ್ಟ್ ಇಯರ್ ಅಲ್ಲಿ ಸೂಕ್ಷ್ಮ ಜೀವಿಗಳು ಶತ್ರು ಮತ್ತೆ ಮಿತ್ರು ಎನ್ನುವಂತ ಒಂದು ಪಾಠ ಇತ್ತು, ಅದಕ್ಕೆ ಸಂಬಂಧಪಟ್ಟಂತೆ ಇರುವಂತಹ ಒಂದು ಸೇಮ್ ಇದರಲ್ಲಿ ಬಹಳಷ್ಟು ವಿಷಯಗಳನ್ನ ಏನು ಇನ್ಕ್ಲೂಡ್ ಮಾಡಿದ್ದಾರೆ. ಸೊ ನಾನು ಇದನ್ನ ಓದಿದಾಗ ಏನ್ ಅನ್ಸುತ್ತೆ ಅಂತಂದ್ರೆ, 9th ಅಲ್ಲಿ ಜೀವದ ಮೂಲ ಘಟಕ ಜೀವಕೋಶ ಅಂತ ಒಂದು ಪಾಠ ಇದೆ. ಅದರಲ್ಲಿರುವಂತಹ ಕೆಲವೊಂದು ವಿಷಯಗಳನ್ನ ಇದರಲ್ಲಿ ಇನ್ಕ್ಲೂಡ್ ಮಾಡಿದ್ದಾರೆ. ಒಂದು ಜೀವಕೋಶದಿಂದ ಜೀವಿ ಹೇಗೆ ಉತ್ಪತ್ತಿ ಆಗುತ್ತೆ, ಮತ್ತೆ ಈ ಜೀವಿಗಳಲ್ಲಿ ಎಷ್ಟು ವಿಧಗಳಿದಾವೆ, ಸೊ ಅವುಗಳಲ್ಲಿ ಆ ಸೂಕ್ಷ್ಮ ಜೀವಿಗಳು ಹೇಗೆ ನಮ್ಮ ಒಂದು ಮನುಷ್ಯನ ಮೇಲೆ ಅವಲಂಬಿತ ಆಗಿದ್ದಾವೆ, ಮತ್ತೆ ಮನುಷ್ಯನಿಗೆ ಯಾವ ರೀತಿಯಾಗಿ ಉಪಕಾರಿಯಾಗಿದ್ದಾವೆ, ಅಪಕಾರಿಯಾಗಿದ್ದಾವೆ ಅನ್ನೋದು ಸಹ ನಾವಿಲ್ಲಿ ಚರ್ಚೆ ಮಾಡ್ತೀವಿ. ಏನ ಸ್ನೇಹಿತರೆ, ಇದಿಷ್ಟು ಮೊದಲನೇ ಪಾಠದ ಬಗ್ಗೆ. ಸೊ ಮೊದಲನೇ ಪಾಠದಲ್ಲಿ ನಾವು ಹೆಚ್ಚು ತಿಳಿಯುವಂತದ್ದು ಏನಿಲ್ಲ, ಆದ್ರೆ ಈ ಒಂದು ಪಠ್ಯಪುಸ್ತಕ ಹೇಗಿದೆ ಎನ್ನುವುದರ ಸ್ವರೂಪವನ್ನು ನಾವಿಲ್ಲಿ ತಿಳ್ಕೋಬಹುದು ಅಷ್ಟೇ. ಸೊ ಇದಾಗಿತ್ತು ಇವತ್ತಿನ ಮೊದಲನೇ ಪಾಠದ ಒಂದು ಇಂಟ್ರೊಡಕ್ಷನ್ ಅಷ್ಟೇ. ಈ ಪಾಠ ಪೂರ್ತಿ ಇಂಟ್ರೊಡಕ್ಷನ್ ಇದೆ. ಇನ್ನು ಮುಂದಿನ ಒಂದು ವಿಷಯಗಳಲ್ಲಿ ಸಂಪೂರ್ಣವಾಗಿ
ಹಾಗೂ ಹೆಚ್ಚಿನ ಉದಾಹರಣೆಗಳೊಂದಿಗೆ ಪಾಠ ನಿಮಗೆ ಅರ್ಥ ಆಗೋ ರೀತಿಯಲ್ಲಿ ನಾನು ಮಾಡ್ತೇನೆ ಅಂತ ಹೇಳ್ತಾ, ಇನ್ನ ಮುಂದಿನ ಪಾಠಗಳಲ್ಲಿ ನಾವು ಭೇಟಿಯಾಗೋಣ ಸ್ನೇಹಿತರೆ. ನಿಮ್ಗೆಲ್ರಿಗೂ ವಿಜ್ಞಾನದ ಸಂಶೋಧಕ ಜಗತ್ತನ್ನು ಅನ್ವೇಷಿಸುವ ಪಾಠವನ್ನು ಕೇಳಿದ್ದಕ್ಕಾಗಿ ನಿಮ್ಗೆಲ್ರಿಗೂ ಧನ್ಯವಾದಗಳು ಸ್ನೇಹಿತರೆ.